ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲಬೋ ಶಂಕರ್ಪುರ. ಜೋಸೆಫ್ ಲಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಇವತ್ತು ನಾನೊಬ್ಬ ವಿಶೇಷ ಆತ್ಮೀಯ ಅಭಿಮಾನಿ ರೈತ. ಅವರು ನನ್ನ ಹಾಗೆ ವಿವಿಧ ರೀತಿಯ ಮಾವಿನ ಹಣ್ಣಿನ ಬೆಳೆಗಳನ್ನು ಬೆಳೆದು ಪ್ರಖ್ಯಾತರಾಗಿದ್ದಾರೆ. ಇವತ್ತು ಅದೆಷ್ಟೋ ದೂರದಿಂದ ಗೋವಾದಿಂದ ನಮ್ಮನ್ನು ಈ ಕರ್ನಾಟಕದ ಕರಾವಳಿ ಶಂಕರ್ಪುರಕ್ಕೆ ಹುಡುಕಿಕೊಂಡು ಬಂದಿದ್ದಾರೆ. ಅಲ್ಲಿ ಆದಂಥ ಮಾವಿನ ಹಣ್ಣುಗಳನ್ನು ನಮಗೆ ಉಡುಗೊರೆಯಾಗಿ ನೀಡಲು ಇಲ್ಲಿ ಬಂದಿದ್ದಾರೆ. ಬನ್ನಿ, ಹಾಗಾದರೆ ಅವರ ಹತ್ರ, ಅವರಿಗೆ ಕನ್ನಡ ಬರುವುದಿಲ್ಲ, ಬಟ್ ನಾನೇ ವಿವರಿಸ್ತೇನೆ ತಮಗೆ. ಅಷ್ಟೊಂದು ಆತ್ಮೀಯತೆಯಿಂದ ಆ ಮಾವಿನ ಹಣ್ಣುಗಳನ್ನು ಇಲ್ಲಿ ತಗೊಬಂದಿದ್ದಾರೆ. ಅದೇ ಮಣ್ಕೂರ ಅಂತ, ಗೋವಾದ ಫೇಮಸ್ ಮಾವು. ಒಂದು ಮಾವಿನ ಹಣ್ಣಿಗೆ ಕನಿಷ್ಠ 500 ರೂಪಾಯಿ ಬೆಲೆ ಬಾಳ್ತದೆ ಇವಾಗಿನ ಮಾರ್ಕೆಟ್ ರೇಟ್. ಅಂಥ ಮಾವಿನ ಹಣ್ಣನ್ನು ಅವರು ಅಭಿಮಾನದಿಂದ ಅಷ್ಟು ದೂರದಿಂದ ಕರ್ಕೊಂಡ್ಬಂದಿದ್ದಾರೆ. ಅವರ ಹೆಸರೇ ಉಮೇಶ್ ಸರ್. ಎಸ್, ತಮಗೆ ವೆಲ್ಕಮ್ ಹೇಳ್ತಾ ಇದ್ದೇನೆ ನಮ್ಮ ಈ ಪುಟ್ಟ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು. ವೆರಿ ಅಷ್ಟು ದೂರದಿಂದ ತಾವು ತಮಗೆ ಈ ಮಾವನ್ನು आप उतना दूर से हमारे प्यार से ये मैंगो वहाँ से लेके आए हैं हमको टेस्ट दिखाने के लिए. और हमको मात्र नहीं, आपके जो फ्रेंड्स है उनको सबको आप इसका टेस्ट दिखा रहे हैं. ओके, तो आप हमको टेस्ट दिया है, वो उसका पीस भी हम लोग दिखा देंगे. ನೋಡಿ, ಇವಾಗಲೇ ನಾವು ಆ ಒಂದು ಮಾವಿನ ಹಣ್ಣನ್ನು, ಮಣ್ಕೂರ ಎಂಬ ಮಾವಿನ ಹಣ್ಣನ್ನು ಕಟ್ ಮಾಡಿ ಟೇಸ್ಟ್ ಮಾಡಿದ್ದೇವೆ. ಅತಿ ಸಿಹಿಯಾದಂತಹ, ತುಂಬ ಪಲ್ಪ್ ಹೊಂದಿರುವಂಥ, ಯಾವುದೇ ಫೈಬರ್ ಇಲ್ಲದೆ, ಅತಿ ಕಡಿಮೆ ಫೈಬರ್ ಹೊಂದಿರುವಂಥ ಒಂದು ಮಾವಿನ ಹಣ್ಣು ಇದು. ಒಳ್ಳೆ ರುಚಿಯಾದಂಥ ಮಾವಿನ ಹಣ್ಣು, ಮಣ್ಕೂರ ಅಂತ ಇದರ ಹೆಸರು. ಇದು ಇವತ್ತು ನಮ್ಮ ಪಾಲಿಗೆ ಲಭ್ಯವಾಗಿದೆ. ಅದು ನಮ್ಮೊಬ್ಬ ಆತ್ಮೀಯ ಅಭಿಮಾನಿ ರೈತನಿಂದ ಇಂಥ ಒಂದು ಮಾವಿನ ಹಣ್ಣಿನ ರುಚಿಯನ್ನು ಆ ಗೋವಾದಿಂದ ಇಲ್ಲಿಗೆ ತಂದು ನಮಗೆ ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. उतना दूर से हमारा प्यार के लिए आप ये मैंगो ला के हमको टेस्ट के लिए दिया है. आपको सारा मेरा फार्मर का तरफ से थैंक यू बोल रहा हूँ. Okay sir. Okay. Happy to meet Lobo sir. Okay, and I met him after a long time, and actually I'm here to see that Miyazaki mango in the terrace garden. Okay, and anyway, I'm doing a startup called Rendetree, and anyone can log on to rendetree.in, and you can have a tree on your name, and the entire harvest of that tree will come to your doorstep. We will do all the maintenance, and you need to give a fair value price of that tree for the farmer only. Stay tuned for more update. Happy farming. Thank you sir. ಇವತ್ತಿನ ಈ ಮಣ್ಕೂರ ಎಂಬ ಮಾವಿನ ಹಣ್ಣಿನ ಸಿಹಿಯ ಜೊತೆಗೆ ಇವತ್ತಿನ ಈ ವಿಡಿಯೋವನ್ನು ಉಮೇಶ್ ಸರ್ ಜೊತೆಗೆ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೋಸೆಫ್ ಲಬೋ ಶಂಕರ್ಪುರ.